ವಿಶೇಷ ಅಂದರೆ ಇದಕ್ಕಂತಾರೆ ನಾರದ ಗಡ್ಡ. ಇಲ್ಲಿದೊಂದು 3 ಕಿಲೋಮೀಟ್ರ್ ಹೋದ ಅದಕ್ಕೆ ಬಿಟ್ಟರೆ ಅಂತಾರೆ ಕೂರುಗಡ್ಡ. ಇಲ್ಲಿ ವಿಶೇಷ ಅಂದರೆ ಹಿಂದಿನ ಕಾಲದಲ್ಲಿ ಹಳೆ ಸಾವಿರಾರು ವರ್ಷದಿಂದ ತ್ರೇತಾಯುಗ ಯಾವಾಗ ಯುಗ ಇರಬೇಕು ಇತಿಹಾಸದಾಗ ಬರ್ತದೆ. ಇದು ನಾರದ ಮುನಿ ಒಂದು ಟೈಮ್ ನೀವು ಹ್ಯಾಂಗೆ ಬಂದಿರಿ ಹಾಗೆ ಇಲ್ಲಿ ಕೂತು ಶಿವಂದು ಧ್ಯಾನ ಮಾಡ್ಕೊತ ಕೂತಿರು. ಶಿವನ ಧ್ಯಾನ ಮಾಡೋಕೆ ಕೂತಿರ್ಬೇಕಂದ್ರೆ ಅಲ್ಲೊಂದು ಯಾವಾಗ ಭೀ ಶಿವಗೆ ಧ್ಯಾನ ಮಾಡ್ಬೇಕಂದ್ರೆ ಒಂದು ಲಿಂಗ ಸ್ಥಾಪನೆ ಮಾಡ್ತಿರು. ಅದಕ್ಕಾಗಿ ನಾರದ ಈಶ್ವರ ಶಿವನ ಒಂದು ಲಿಂಗ ಸ್ಥಾಪನೆ ಮಾಡಿ ಇಲ್ಲಿ ಪೂಜಾ ಮಾಡಿರು. ಹಿಂಗೆ ಅದಕ್ಕಾಗಿ ಇದೊಂದು ಸ್ಥಾನ ಇತ್ತು ನಾರದ ಗಡ್ಡ. ಚಲೋ ಅದರ ಮುಂದೆ ಇದು ಒಂದು 700-600 ವರ್ಷ ಹಿಂದೆ ಇಲ್ಲಿ ಒಬ್ಬ ಶರಣರು ಚನ್ನಬಸವೇಶ್ವರ ಸ್ವಾಮಿ ಚನ್ನಬಸವೇಶ್ವರ ಇದ್ದರು. ಅವರು ಇಲ್ಲಿ ತಪಸ್ಸೆ ಮಾಡ್ತಿರ್ಬೋದು. ಅವ್ರು ತಪಸ್ಸೆ ಮಾಡಿ ಇಲ್ಲಿ ಒಂದು ಅವ್ರ ಜೀವಂತ ಸಮಾಧಿ ಅದ. ಹಾಂ, ಇಲ್ಲೇ ಅದಕ್ಕಾಗಿ ಆಮೇಲೆ ಮಠ ಆಯಿತು, ಆಮೇಲೆ ಡೆವಲಪ್ ಆಯಿತು, ಮಂದಿ ಬರ್ತಾರೆ ಹೋಗ್ತಾರೆ, ಆಮೇಲೆ ತೀರ್ ನಡೀತದೆ. ಇದು ಆಮೇಲೆ ಇದು ಯಾತ್ರಾ ಪ್ರಾರಂಭ ಆಯಿತು. ಹಾಗೆ ಕುರುಗಡ್ಡದಾಗ ಶ್ರೀಪಾದ ವಲ್ಲಭ ಅವರು ಎಕಡೆ ತಿರುಗಾಡ್ಕೊ ಬಂದರು. ಅಲ್ಲೇ ಒಂದು ವಟವೃಕ್ಷ ಅದಲ್ಲ, ವಟವೃಕ್ಷ ಅಲ್ಲೇ ಹೊಳ್ದ ಒಳಗೆ ಅಲ್ಲೇ ಇರ್ತೀವಿ. ರಾತ್ರಿ ಅಲ್ಲಿ ಇರ್ತೀವಿ, ಹಗಲು ಹೊರಗೆ ಬರ್ತೀವಿ. ಎಲ್ಲಿ ಊಟ ಗೀಟ ಇಲ್ಲಿ ತೊಗೊಳ್ತಾರೆ. ಅವ್ರು ಆ ಕಡೆ ಇರ್ತೀರಿ ಶ್ರೀಪಾದ ವಲ್ಲಭ ಕುರುಗಡ್ಡಾಗ. ಈ ಕಡೆ ಆಮೇಲೆ 1 ವರ್ಷ 50 ವರ್ಷ ಆದಮೇಲೆ ಇವ್ರು ಚನ್ನಬಸವೇಶ್ವರ ಇಲ್ಲಿ ಕೂತು ಇಲ್ಲಿ ಆರಾಧನೆ ಮಾಡ್ರಿ. ಇದಕ್ಕಂತ ನಾರದ ಗಡ್ಡ. ಆಯ್ತು ಸ್ವಾಮಿ, ಥ್ಯಾಂಕ್ ಯು. ಹೊಳಿ ಅದ, ಹೊಳಿ ಒಳಗದಿದು. ಯಾರು ಯಾತ್ರಿ ಪ್ರವಾಸಿ ಬರಬೇಕು ಅಂದ್ರೆ ಆ ಕಡೆ ಈ ಕಡೆ ಬೋಟ್ ಇರ್ತಾವೆ, ಅವ್ರು ಬೋಟ್ಲಿ ಬರಬೇಕು, ಬೋಟ್ಲಿ ಹೋಗಿ. ಧನ್ಯವಾದ ಸ್ವಾಮಿ. ಇದೇ ಚನ್ನಬಸವೇಶ್ವರ ಸ್ವಾಮೀಜಿ ಜೀವಂತ ಸಮಾಧಿಯಾಗಿರುವ ಸ್ಥಳ.